ಕುಮಟಾ ತಾಲೂಕಿನ ಹೆಗಡೆಯಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯಲ್ಲಿ 6 ಬಲಿಷ್ಠ ತಂಡಗಳು ರೋಚಕವಾಗಿ ಸೆಣಸಾಡುವ ಮೂಲಕ ಕ್ರೀಡಾಭಿಮಾನಿಗಳಲ್ಲಿ ಕುತೂಹಲ ಕೆರಳಿಸಿತು. ಸಾವಿರಾರು ಜನರ ಸಿಳ್ಳೆ ಚಪ್ಪಾಳೆಗಳು ಆಟಗಾರರನ್ನ ಹುರಿದುಂಬಿಸಿದವು. ಕುಮಟಾ ತಾಲೂಕಿನ ಹೆಗಡೆ ಮೈದಾನದಲ್ಲಿ ಶ್ರೀ ಶಾಂತಿಕಾಂಬಾ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ 2 ದಿನಗಳು ಆಯೋಜಿಸಲಾದ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿಯ ಮೊದಲ ದಿನವಾದ ಶುಕ್ರವಾರ ರಾತ್ರಿ ಕೇರಳ, ತಮಿಳುನಾಡು, ದೆಹಲಿ ಮತ್ತು ಕರ್ನಾಟಕದಿಂದ ಆಗಮಿಸಿದ ಒಟ್ಟು 6 ಬಲಾಢ್ಯ ತಂಡಗಳು ಅತ್ಯುತ್ತಮ ಪ್ರದರ್ಶನ ನೀಡಿದವು. ಕೇರಳದ ಕೆಎಸ್ಇಬಿ ಮತ್ತು ಮುತ್ತೂಟ್ ಫೈನಾನ್ಸ್ ತಂಡವು ಪಂದ್ಯಾವಳಿ ಆರಂಭಿಸಿತು. 25 ಅಂಕಗಳಿಗೆ ನಡೆದ ಪಂದ್ಯಾಟದಲ್ಲಿ 2 ತಂಡಗಳು ಹಾವು ಏಣಿ ಆಟದಂತೆ ಅಂಕವನ್ನು ಪಡೆಯುತ್ತಾ ಸಾಗುವ ಮೂಲಕ ಭರ್ಜರಿ ಸೆಣಸಾಟ ನಡೆಸಿತು. ಅಂತಿಮವಾಗಿ ಮುತ್ತೂಟ್ ತಂಡವು ಗೆಲುವು ದಾಖಲಿಸಿತು. ಈ ಕ್ರೀಡಾ ಮಹೋತ್ಸವಕ್ಕೆ ವಿಶೇಷ ಮೆರುಗು ತಂದಿರುವವರು ಪಂದ್ಯಾವಳಿಯ ಪ್ರಥಮ ಬಹುಮಾನದ ಉದಾರ ಪ್ರಾಯೋಜಕರಾಗಿರುವಂತಹ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಶಿಕ್ಷಣ ಹಾಗೂ ಎರಡನೇ ಪಂದ್ಯಾಟ ಇಂಡಿಯನ್ ಆರ್ಮಿ ಮತ್ತು ಏರ್ ಫೋರ್ಸ್ ತಂಡಗಳ ನಡುವೆ ಏರ್ಪಟ್ಟಿತು. ಇವೆರಡು ತಂಡಗಳು ಕೂಡ ರೋಚಕ ಆಟ ಪ್ರದರ್ಶಿಸುವ ಮೂಲಕ ಪ್ರೇಕ್ಷಕರಲ್ಲಿ ರೋಮಾಂಚನ ಮೂಡಿಸಿತು. ಸಿಳ್ಳೆ ಚಪ್ಪಾಳೆ, ಡೆಂಟೆ ಬಾರಿಸುವ ಮೂಲಕ ಜನರು ಖುಷಿಪಟ್ಟರು. ಹೆಗಡೆ, ಶಾಂತಿಕಾಂಬಾ ಮತ್ತು ಏರ್ ಫೋರ್ಸ್ ತಂಡದ ನಡುವೆಯೂ ರಣರೋಚಕ ಪಂದ್ಯ ನಡೆಯಿತು. ಶುಕ್ರವಾರ ಒಟ್ಟು 6 ಪಂದ್ಯಾವಳಿಗಳು ನಡೆದಿದ್ದು, ಅದರಲ್ಲಿ ಕೆಎಸ್ಇಬಿ ಮತ್ತು ಏರ್ ಫೋರ್ಸ್ ತಂಡ ಸೋಲು ಅನುಭವಿಸಿದ ಕಾರಣಕ್ಕೆ ಪಂದ್ಯಾವಳಿಯಿಂದ ಹೊರಬಿದ್ದಿತು. ಇಂಡಿಯನ್ ಆರ್ಮಿ, ಹೆಗಡೆಯ ಶಾಂತಿಕಾಂಬಾ, ಮುತ್ತೂಟ್ ಮತ್ತು ಮುಂಬೈ ಸ್ಟ್ರೈಕರ್ಸ್ ತಂಡ ಶನಿವಾರ ನಡೆಯುವ ಸೆಮಿಫೈನಲ್ ಪ್ರವೇಶಿಸಿತು. ಸೆಮಿಫೈನಲ್ ಮತ್ತು ಫೈನಲ್ ಆಟದ ಪ್ರದರ್ಶನಕ್ಕಾಗಿ ಇಂದು ರಾತ್ರಿ ನಿನ್ನೆಗಿಂತ ಅಧಿಕ ಸಾವಿರಾರು ಜನರು ಸೇರುವ ನಿರೀಕ್ಷೆ ಇದ್ದು, ವಾಲಿಬಾಲ್ ಪ್ರಿಯರನ್ನು ಆಕರ್ಷಿಸಲು ಮತ್ತು ಇನ್ನಷ್ಟು ರೋಚಕತೆ ಸೃಷ್ಟಿಸಲು ಆಟಗಾರರು ಪಂದ್ಯಾವಳಿಯಲ್ಲಿ ಯಾವೆಲ್ಲ ತಂತ್ರಗಾರಿಕೆಯನ್ನ ಹೆಣೆಯಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.